13ರಿಂದ 18ರವರೆಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಧರ್ಮ ಸಂಬಂಧ ಬಹಳ ಜಗ್ಗಾಟು ಒಂದು ವೇಳೆ 2018 ಸರ್ಕಾರ ಬಿತ್ತು ಅನ್ನೋದು ಅದೇ ವಿಷಯಕ್ಕೆ ಬಿತ್ತು ಅನ್ನೋದು ಚರ್ಚೆ ಒಂದು. ಈಗ ಮತ್ತೆ ಅದೇ ವಿಷಯ ಮುನ್ನೆಲೆಗೆ ಬಂದಿರೋದು ವೀರಶೈವ ಲಿಂಗಾಯತರು ಒಂದೇ ಅನ್ನುವಂಥ ಮಾತನ್ನ ಈಶ್ವರ ಖಂಡ್ರೆ ಹೇಳ್ತಿದ್ದಾರೆ. ಪ್ರತ್ಯೇಕ ಧರ್ಮ ಸಂಬಂಧಪಟ್ಟಂಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಸಂಬಂಧಪಟ್ಟಂಗೆ ಪ್ರಬಲವಾದ ವಾದ ಮಂಡಿಸ್ತಿದ್ದಾರೆ ಎಂ ಬಿ ಪಾಟೀಲ್ ಅವರು. ಇಲ್ಲ, ಅದು ಅವ್ರಿಗೆ ಹೋಗಿ ಕೇಳ್ರಿ, ಯಾಕೆ ಮಾಡಿಸ್ಲಿಕ್ಕೆ ಈಶ್ವರ ಖಂಡ್ರೆ ಇಲ್ಲ, ಈಶ್ವರ ಖಂಡ್ರೆ ಅವರು ಮತ್ತು ಎಂ ಬಿ ಪಾಟೀಲ್ ಅವರು ಕೇಳಿದ್ರೆ ನಿಮಗೆ ಸಂಪೂರ್ಣ ಅಭಿಪ್ರಾಯ ಸರ್ ಈ ವಿಚಾರದಲ್ಲಿ. ನಮ್ಮ ಅಭಿಪ್ರಾಯ ಎಲ್ಲ ಒಂದೇ ಅದ, ಬೇರೆ ಏನಿಲ್ಲ. ಸಮುದಾಯಕ್ಕೆ ಒಳಪಡ್ತಾರೆ, ನಾವು ಎಲ್ಲ ಒಂದೇ ಅಂತೀವಿ. ಈಗ ಎಲ್ಲೆಲ್ಲೋ 1000-2,000 ಇತಿಹಾಸ ತೆಕ್ಕಂತ ಕುಂತಾರ ಅವರು, ನಾವೆಲ್ಲಿ ತೆಕ್ಕಂತ ಕುಂದ್ರ. ವೀರಶೈವ ಲಿಂಗಾಯತ ಎರಡು ಒಂದೇ ಅವ, ಬೇರೆ ಏನು ಇಲ್ಲ. ಪ್ರತ್ಯೇಕ ಮಾಡುವಂತದ್ದು ಚರ್ಚೆಗಳು ಇಲ್ಲ. ಈಗೇನು ಸರ್ಕಾರದ ಏನು ಪ್ರತ್ಯೇಕ ಅದು ಇಲ್ಲ, ಇಲ್ಲಿ ಕೇಳ್ರಿ. ಇಲ್ಲ, ಯಾಕೆ ಕೇಳ್ಯಾರ ಅಂದ್ರ ರಿಸರ್ವೇಶನ್ ಸಲಗ 2A 2 ರಿಸರ್ವೇಶನ್ ಸಲಗ ಅವ್ರು ಹೇಳ್ಯಾರ. ಅದು ಮುಂದೆ ಎಲ್ಲ ಕಲ್ತು ಮಹಾಸಭಾ ಏನ್ ತೀರ್ಮಾನ ಮಾಡ್ತಾ ಅದ್ರ ಪ್ರಕಾರ ನೋಡ್ರಿ ಸರ್, ನಾವು ಇಲ್ಲಿರೋದು ವೀರಶೈವ ಮಹಾಸಭಾ ಅದ ನೋಡ್ರಿ. ಎಲ್ಲಿ ಮೆಜಾರಿಟಿ ಇರ್ತದ ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೇ ಇರ್ತದೆ, ಮೈನಾರಿಟಿ ಇದ್ದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ, ಅದು ಇರೇ ಇರ್ತದೆ. ಸಾರ್ಟ್ ಔಟ್ ಮಾಡ್ತೀವಿ, ಅದಕ್ಕೇನಿಲ್ಲ. ಸಪರೇಟ್ ಆಗಿ ಲಿಂಗಾಯತ ಸ್ವಾಮೀಜಿಗಳು ಎಂ ಬಿ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಒಂದು ಸಭೆಗಳು ಮಾಡಿದ್ದಾರೆ. ಆಮೇಲೆ ಸರ್ ಅವೆಲ್ಲ ಕೂಡ ವೀರಶೈವ ಮಹಾಸಭಾ ಎಲ್ಲ ಕೂಡ ಒಗ್ಗೂಡಿಸಿ, ಯಾಕಂದ್ರೆ ಮೊನ್ನೆ ಕೂಡ ಹುಬ್ಳಿದಲ್ಲಿ ಆದ ಸಂದರ್ಭದಲ್ಲಿ ಎಲ್ಲ ಒಳಪಂಗಡದ ಸ್ವಾಮಿಗಳಿಗೆ ಕರೆಸಿ, ಎಲ್ಲ ಒಳಪಂಗಡದ ಮುಖಂಡರಿಗೆ ಕರೆಸಿ ಮಾತಾಡಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಕೂಗು ಕಳಿಸ್ತಕ್ಕಂಥ ಕೆಲಸ ಮಾಡೋ ಮತ್ತೆ ಮೊನ್ನೆ ಆಗ್ಯದ. ಇರ್ತಾವ ಒಬ್ರೊಬ್ರು ಒಂದೊಂದ್ ತರ ಹೇಳಿದಾಗ ನಾವ್ರ ಏನ್ ಮಾಡ್ಲಿಕ್ಕೆ. ಸರ್ಕಾರ ಒಂದ್ ವೇಳೆ ಓವರ್ ಆಲ್ ಆಗಿ ಅಭಿಪ್ರಾಯ ಏನ್ ಬರ್ತೋ ಅದು ಇಂಪಾರ್ಟೆಂಟ್. ಸರ್ಕಾರ ಒಂದ್ ವೇಳೆ ಲಿಂಗಾಯತ ಧರ್ಮವನ್ನು ಸಪರೇಟ್ ಮಾಡಬೇಕು, ಸರ್ಕಾರ ಏನು ಮಾಡಲ್ಲ. ಇಲ್ಲ, ಸರ್ಕಾರ ಕೈದಾಗ ಏನು ಇಲ್ಲ. ಸರ್ಕಾರ ಯಾವಾಗ ಇದು ಮಾಡ್ತದ, ಸ್ವಇಚ್ಛೆ ಮಾಡ್ತದ. ಇಲ್ರಿ, ಯಾರಾದ್ರೂ ಎಲ್ಲ ಕಡೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಸರ್ಕಾರ ತೀರ್ಮಾನ ಮಾಡ್ತದ. ಆ ಟೈಮ್ ಕೊಟ್ಬೇಕು, ನೋಡೋಣ ಅಂತ. ನಾವು ಮಹಾಸಭಾದವ್ರು ಡಿಸೈಡ್ ಮಾಡ್ತಾರೆ ಯಾವ ಸ್ಟ್ಯಾಂಡ್ ಮಾಡ್ಬೇಕಂತ. ಮಹಾಸಭಾ ಏನ್ ಡಿಸೈಡ್ ಮಾಡ್ತಾರ, ನಾವು ಮಹಾಸಭಾದಾಗ ಇವೆ ಅದು ನೋಡಮ್. ನಮ್ ಮಹಾಸಭಾ ತೀರ್ಮಾನ ಮಾಡ್ತದ, ಒಬ್ಬರೇ ಹೇಳಕ್ಕಾಗಲ್ಲ.